ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ 4th ಪೋಯಮ್ ಆಗಿರ್ತಕ್ಕಂಥ ದ ಸಾಂಗ್ ಆಫ್ ಇಂಡಿಯಾ ಅನ್ನುವಂಥ ಪೋಯಮ್ ಬಗ್ಗೆ ತಿಳಿತಾ ಹೋಗೋಣ. ಈ ಒಂದು ಪೋಯಮನ್ನು ಬರೆದಿರತಕ್ಕಂಥವರು ವಿ.ಕೆ. ಗೋಕಾಕ್, ಕನ್ನಡದ ಶ್ರೇಷ್ಠ ಕವಿ. ಈ ಪೋಯಮ್ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ಫಸ್ಟ್ ಈ ಕವಿ ಬಗ್ಗೆ ಸ್ವಲ್ಪ ಪರಿಚಯವನ್ನು ನೋಡ್ಕೊಳ್ಳೋಣ. ಓಕೆ, ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ವಿನಾಯಕ ಕೃಷ್ಣ ಗೋಕಾಕ್ರವರು 1909 ಜನಿಸ್ತಾರೆ ಆ್ಯಂಡ್ 1992 ಅವರು ಸಾವನ್ನಪ್ತಾರೆ. ವಾಸ್ ಬಾರ್ನ್ ಆಟ್ ಸವನೂರ್ ಅನ್ನುವಂಥ ಸ್ಥಳದಲ್ಲಿ ಜನಿಸ್ತಾರೆ. ಅದು ಡಿಸ್ಟಿಕ್ಟ್, ಯಾವ ಡಿಸ್ಟಿಕ್? ಧಾರವಾಡ ಡಿಸ್ಟಿಕಲ್ಲಿ ಬರ್ತಕ್ಕಂಥ ಒಂದು ತಾಲೂಕಲ್ಲಿ. ಆ್ಯಂಡ್ ವಾಸ್ ಎಜುಕೇಟೆಡ್ ಎಟ್ ಕರ್ನಾಟಕ ಕಾಲೇಜಲ್ಲಿ ತಮ್ಮ ಎಜುಕೇಷನನ್ನು ಮುಗಿಸ್ತಾರೆ. ಆ್ಯಂಡ್ ದೆನ್ ಎಟ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲೂ ಕೂಡ ಅವರು ಸ್ಟಡಿಯನ್ನು ಮಾಡ್ತಾರೆ, ತಮ್ಮ ಎಜುಕೇಷನ್ ಮುಗಿಸ್ತಾರೆ. ಹೀ ಈಸ್ ಎ ವೈಡ್ಲಿ ಟ್ರಾವೆಲ್ಡ್ ಮ್ಯಾನ್ ಆ್ಯಂಡ್ ಹಿ ಹೆಲ್ಡ್ ಸೆವೆರಲ್ ಇಂಪಾರ್ಟೆಂಟ್ ಎಜುಕೇಷನಲ್ ಪೋಸ್ಟ್ಸ್. ಸಾಕಷ್ಟು ಹಲವಾರು ರಾಷ್ಟ್ರಗಳನ್ನು ಇವರು ಸುತ್ತಾರೆ, ಅಲ್ಲಿಯ ಅನುಭವಗಳನ್ನು ಅವರು ಪಡಿತಾರೆ. ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಅವರು ಕೂಡ ಸಲ್ಲಿಸ್ತಾರೆ. ವಿವಿಧ ಪೋಸ್ಟ್ಗಳಲ್ಲಿ ಅವರು ತಮ್ಮ ಕೆಲಸವನ್ನು ನಿರ್ವಹಿಸ್ತಾರೆ. ಹಿ ರಿಸೀವ್ಡ್ ದ ಪದ್ಮಶ್ರೀ ಅವಾರ್ಡ್. ನೋಡ್ರಿ, ಅವರು ಪದ್ಮಶ್ರೀ ಅವಾರ್ಡನ್ನು ಕೂಡ ಪಡಿತಾರೆ. ಆ್ಯಂಡ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ಅವರು ಪಡಿತಾರೆ. ಇವೆರಡರಿಗಿಂತಲೂ ಪ್ರಮುಖವಾಗಿ ಅವರು ಪಡೆದಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅವಾರ್ಡ್. ಕನ್ನಡದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥವರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಯಾರಪ್ಪ ಅಂತಂದರೆ ವಿ.ಕೆ. ಗೋಕಾಕ್, ಜ್ಞಾನಪೀಠ ಪ್ರಶಸ್ತಿ. ಆ್ಯಸ್ ಎ ಪೋಯೆಟ್ ಹಿ ವಾಸ್ ಒನ್ ಆಫ್ ದ ಲೀಡಿಂಗ್ ಫಿಗರ್ ಆಫ್ ದ ನವ್ಯಕಾವ್ಯ ಅನ್ನುವಂಥದ್ದು ನ್ಯೂ ಪೋಯೆಟ್ರಿ ಅಂತ. ನವ್ಯಕಾವ್ಯ ಅನ್ನುವಂಥ ಮೂಮೆಂಟಲ್ಲಿ ನೋಡಿದಾಗ ಆ ಒಂದು ಪ್ರಮುಖ ಹಲವಾರು ಕವಿಗಳಿದ್ದಾರೆ. ಅದರಲ್ಲಿ ಪ್ರಮುಖರಾಗಿರ್ತಕ್ಕಂಥವ್ರು ಯಾರು ಅಂತಂದರೆ ವಿ.ಕೆ. ಗೋಕಾಕ್ ಅವರು. ಯಾವಾಗಪ್ಪ ಅಂದರೆ ಅಪ್ ದ 1950s, 1950ರ ಒಂದು ಕಾಲದಲ್ಲಿ ಇನ್ ಕನ್ನಡ ಪೋಯೆಟ್ರಿ, ಕನ್ನಡದ ಕವಿಗಳಲ್ಲಿ ಇವರು ಕೂಡ ಒಬ್ಬ ಶ್ರೇಷ್ಠ ನವ್ಯಕಾವ್ಯಗಳಾಗಿ ಹೊರಹೊಮ್ತಾರೆ. In this poem, the poet proclaims that the time has come to establish the new ideals. ಈ ಒಂದು ಪೋಯಮಲ್ಲಿ ಅವರು ಏನನ್ನು ಘೋಷಣೆ ಮಾಡ್ತಾರೆ, ಏನನ್ನು ಸಾರ್ತಾರೆ ಅಂತಂದರೆ ಹೊಸ ಯೋಚನೆಗಳನ್ನು, ಹೊಸ ಐಡಿಯಾಗಳನ್ನು ಇದರಲ್ಲಿ ಅವರು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ಪೋಯಮ್ ಮೂಲಕ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನೋಡೋಣ ಪೋಯಮನ್ನು. ಓಕೆ, ಕಮ್ ಟು ದಿ ಫಸ್ಟ್ ಪ್ಯಾರಾಗ್ರಾಫ್, ಫಸ್ಟ್ ಸ್ಟಾಂಜಾ ಆಫ್ ದಿಸ್ ಪೋಯಮ್. ಇಲ್ಲಿ ಕವಿ ಏನನ್ನು ಬಯಸ್ತಾರೆ ಅಂತಂದರೆ, ಸ್ವತಂತ್ರ ನಂತರ ಭಾರತಾಂಬೆಗೆ ತಾನು ಯಾವ ಹಾಡನ್ನು ಹಾಡಬೇಕು, ತಾಯಿ ಭಾರತಾಂಬೆಯನ್ನು ತೃಪ್ತಿಪಡಿಸಲು ಯಾವ ಹಾಡನ್ನು ಹಾಡಬೇಕು ಅಂಥೇಳಿ ತಾಯಿಯಲ್ಲಿ ಏನು ಮಾಡ್ತಾನೆ ಕವಿ ಪರಿಪರಿಯಾಗಿ ಬೀಳ್ಕೊಳ್ತಾ ಹೋಗ್ತಾರೆ. ಯಾವ ರೀತಿ ನೋಡ್ರಿ ಅಂತಂದರೆ, ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್. ಓ ತಾಯಿ, ನನ್ನ ತಾಯಿ ಭಾರತಾಂಬೆ, ನಿನಗೋಸ್ಕರ ನಾನು ಯಾವ ಹಾಡನ್ನು ಹಾಡಬೇಕು ಹೇಳು. ಐ ಆಸ್ಕ್ಡ್, ನಾನು ಕೇಳಿದೆ. ಇಲ್ಲಿ ಐ ಅಂದರೆ ಯಾರು? ವಿ.ಕೆ. ಗೋಕಾಕ್ ಕವಿಯವರು. ಶಾಲ್ ಐ ಸಿಂಗ್ ಆಫ್ ದ ಹಿಮಾಲಯಾಸ್ ವಿತ್ ದೇರ್ ಸ್ನೋಬಾರ್ನ್ ಪೀಕ್ಸ್. ಹಿಮಾಲಯದ ಪರ್ವತಗಳ ಕುರಿತು, ಹಿಮದಿಂದ ತುಂಬಿರುವಂಥ, ಸ್ನೋಬಾರ್ನ್ ಅಂದ್ರೇನು? ಹಿಮದಿಂದ ಜನಿಸಿರತಕ್ಕಂತಹ, ಹಿಮದಿಂದ ಆವರಿಸಿರತಕ್ಕಂಥ ಪರ್ವತಗಳ ಬಗ್ಗೆ, ಹಿಮಾಲಯದ ಪರ್ವತಗಳ ಕುರಿತು ಹಾಡವನ್ನು ಹಾಡಲೇ, ಅಥವಾ ಆಫ್ ದ 3 seas ದಟ್ ವಾಶ್ ಯುವರ್ ಫಾರ್ಮ್, ಏನು ಭಾರತದ ಸುತ್ತಲೂ ಆವರಿಸಿರ್ತಕ್ಕಂಥ 3 ಸಮುದ್ರಗಳು. ಹೀಗೆ ಈ ಥರ ಇದೊಂದು ನಮ್ಮ ಭಾರತ ನಕ್ಷೆಯನ್ನು ತಗೊಂಡ್ರೆ ಇಲ್ಲಿ ನೋಡ್ರಿ, ಈ ಕಡೆ ಬಂಗಾಳ ಕೊಲ್ಲಿ ಇದೆ, ಈ ಕಡೆ ಅರಬ್ಬಿ ಸಮುದ್ರ ಇದೆ, ಕೆಳಗಡೆ ಹಿಂದೂ ಮಹಾಸಾಗರ. ಈ 3 ಸಮುದ್ರಗಳು ಏನು ಮಾಡ್ತಾವೆ ಅಂತ ಹೇಳ್ತಾರೆ ಅವರು, ಈ ಭಾರತವನ್ನು ಏನು ಮಾಡ್ತಿದ್ದಾವೆ? ವಾಶ್ ಮಾಡ್ತಾ ಇದ್ದಾವೆ, ಕೊಳೆಯನ್ನು ತೆಗಿತಾ ಇದ್ದಾವೆ, ಫಾರ್ಮನ್ನು
ಫಾರ್ಮ್ ಅಂದರೆ ಇಲ್ಲಿ ಏನಂತ ಅನ್ಕೋಬೇಕು ನಾವು, ಅದರ ಅಂಗೈ ಅದರ ಅಥವಾ ಮೈಯನ್ನು ತೊಳೆಯುವ ಹಾಗೆ ಆವರಿಸಿಕೊಂಡಿರ್ತಕ್ಕಂಥ ಮೂರು ಸಮುದ್ರಗಳ ಕುರಿತು ಹಾಡವನ್ನು ಹಾಡಲಿ ಅಂಥೇಳಿ ಕವಿ ಭಾರತಾಂಬೆ ಮಾತೆಯಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಆರ್ ಶಾಲ್ ಐ ಸಿಂಗ್ ಆಫ್ ಯುವರ್ ಕ್ಲಿಯರ್ ಡಾನ್ ವಿತ್ ಇಟ್ಸ್ ಪ್ಯೂರ್ ಗೋಲ್ಡ್ ಸ್ಟ್ರೀಕ್ಸ್, ಅಥವಾ ಡಾನ್ ಅಂದರೆ ಇಲ್ಲೇ ಮುಂಜಾವು, ಬೆಳಗಿನ ಜಾವಲ್ಲಿ ಸೂರ್ಯನ ಆ ಒಂದು ಕಿರಣಗಳು, ಬೆಳಕು ಹೇಗಿರುತ್ತೆ ಅಂತಂದರೆ ಗೋಲ್ಡ್ ಚಿನ್ನದ ಹಾಗೆ ಕಾಣಿಸ್ತಾ ಇರುತ್ತೆ. ಗೋಲ್ಡ್ ಸ್ಟ್ರೀಕ್ಸ್ ಅಂದ್ರೆ ಚಿನ್ನದ ಗೆರೆಗಳ ಹಾಗೆ ಕಾಣಿಸ್ತಾ ಇರೋದಲ್ವಾ, ಅದರ ಕುರಿತು ಹಾಡವನ್ನು ಹಾಡಲೇ ಅಂತ ತಾಯಿ ಭಾರತಾಂಬೆ ಮಾತೆಯಲ್ಲಿ ಕವಿ ಪರಿಪರಿಯಾಗಿ ಕೇಳಿಕೊಂಡಾಗ ತಾಯಿ ಹೇಳ್ತಾಳೆ, ಸೈಡ್ ದ ಮದರ್ ಇಂಪರ್ಚುರಬಲ್. ನೋಡ್ರಿ, ಇಂಪರ್ಚುರಬಲ್ ಅಂತಂದ್ರೆ ಅಚಲವಾಗಿ ಶಾಂತ ರೀತಿಯಿಂದ ಕಾಮ್ ಆಗಿ ಹೇಳ್ತಾಳೆ. ಏನಂತಂದ್ರೆ ಸಿಂಗ್ ಆಫ್ ದ ಬೆಗರ್ ಆ್ಯಂಡ್ ದ ಲೆಫರ್. ಯಾರ ಕುರಿತು ಹಾಡನ್ನು ಹಾಡಬೇಕು ನೀವು ಅಂತಂದರೆ ಬೆಗ್ಗರ್ ಕುರಿತು, ಭಿಕ್ಷುಕರ ಕುರಿತು, ಲೆಫರ್ ಕುಷ್ಠರೋಗಿಗಳ ಕುರಿತು. ಲೆಫರ್ ಅಂದ್ರೆ ಇಲ್ಲೇ ಕುಷ್ಠರೋಗಿಗಳು, ಅವರ ಕುರಿತು ಹಾಡವನ್ನು ಹಾಡು ಅಂತ ತಾಯಿ ಭಾರತಾಂಬೆ ಏನು ಮಾಡ್ತಾಳೆ, ಕವಿಯಾಗಿರ್ತಕ್ಕಂಥ ವಿಕ್ರು ಗೋಕಾಕ್ ಅವರಿಗೆ ಕೇಳ್ಕೊತಾಳೆ. ದಟ್ ಸ್ವಾಮ್ ಮೈ ಸ್ಟ್ರೀಟ್ಸ್. ದಟ್ ಸ್ವಾಮ್ ಮೈ ಸ್ಟ್ರೀಟ್ಸ್ ಅಂದ್ರೇನು, ಆ ಒಂದು ರಸ್ತೆಗಳಲ್ಲಿ ಇರ್ತಕ್ಕಂತಹ ಏನಂತಂದರೆ ಕ್ಲೀನ್ ಮಾಡ್ತಕ್ಕಂಥ ಸ್ವಾಮ್ ಅಂತಂದ್ರೆ ಇಲ್ಲಿ ಏನು ಮಾಡ್ಬೇಕು ನಾವು, ಸಮೂಹ, ಅಲ್ಲಿರ್ತಕ್ಕಂಥ ಒಂದು ಹೊಲಸು, ಬೀದಿಯಲ್ಲಿರ್ತಕ್ಕಂಥ ಹೊಲಸು, ಅಸಹ್ಯಕರವಾಗಿರ್ತಕ್ಕಂಥ ಕೊಳಕನ್ನು ತೆಗಿ, ಅದರ ಕುರಿತು ಹಾಡುವಂಥ ಹಾಡು ಅಂಥೇಳಿ. ಸಿಂಗ್ ಆಫ್ ದ ಫಿಲ್ತ್ ಆ್ಯಂಡ್ ಡರ್ಟ್, ಆ ರೋಡಲ್ಲಿ ಸಿಗ್ತಕ್ಕಂಥ ಕೊಳಕು, ಅಸಹ್ಯಕರವಾಗಿರ್ತಕ್ಕಂಥ ಹೊಲಸಾಗಿರ್ತಕ್ಕಂಥದ್ರ ಕುರಿತು ನೀ ಏನು ಮಾಡಬೇಕು, ಹಾಡವನ್ನು ಹಾಡು. ದಟ್ ಫಾಲ್ ಮೈ ಸ್ಯಾಲ್ವಿಯನ್ ರಿಟ್ರೀಟ್ಸ್, ಅಂತರಾಳದಲ್ಲಿರ್ತಕ್ಕಂಥ ಹೊಲಸು ಅಂತ ಏನಿದೆಯಲ್ಲ, ಭಾರತಾಂಬೆಯ ಹೇಳ್ತಾಳು, ಅಂತರಾಳದಲ್ಲಿರ್ತಕ್ಕಂಥ ಸಾಲ್ವಿಯನ್ ಅಂತಂದ್ರೆ ಇಲ್ಲೇ ಸಾಲ್ವಿಯನ್ ಮೀನ್ಸ್ ಎಸ್ ವನ ಅಥವಾ ಅರಣ್ಯ ಅಂತ ಬರುತ್ತೆ. ರಿಟ್ರೀಟ್ಸ್ ಅಂದ್ರೇನು, ಹಿಮ್ಮೆಟ್ಟಿಸುವುದು. ಅಲ್ಲಿರ್ತಕ್ಕಂಥ ಭಾರತಾಂಬೆಯ ಕೊಳೆ ಏನಿದೆಯಲ್ಲ, ಆ ಹೊಲಸು ಇರ್ತೈತಲ್ಲ, ಅದರ ರಸ್ತೆಯಲ್ಲಿರ್ತಕ್ಕಂಥ ಹೊಲಸು ಇದೆಯಲ್ಲ, ಅಥವಾ ಬೆಗ್ಗರ್ಸ್ ಇದ್ದಾರಲ್ಲ, ಅಥವಾ ಲೆಫರ್ಸ್ ಅದರ ಕುಷ್ಠರೋಗಿಗಳಿದ್ದಾರಲ್ಲ, ಅದರ ಕುರಿತು ಏನು ಮಾಡು, ಹಾಡವನ್ನು ಹಾಡು ಅಂಥೇಳಿ ಭಾರತಾಂಬೆ ಕವಿಯಲ್ಲಿ ಕೇಳ್ಕೊಳ್ತಾರೆ. ಆಗ ಕವಿ ಮತ್ತೆ ಹೇಳ್ತಾನೆ ಅವನು ಏನಂತ, ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್. ನನ್ನ ತಾಯಿಯೇ, ನಾನು ನಿನಗೋಸ್ಕರ ಯಾವ ಹಾಡನ್ನು ಹಾಡಲಿ ಹೇಳು ಇನ್ನೊಂದು ಸಾರಿ. ಐ ಆಸ್ಕ್ಡ್, ನಾನು ಕೇಳಿದೆ ಅಂತ ಹೇಳ್ತಾನೆ. ಅಂದರೆ ಕವಿ ತಾನು ಯಾವ ಹಾಡನ್ನು ಹಾಡಲಿ ಅಂತ ಕೇಳಿದಾಗ ತಾಯಿ ಒಂಥರ ಈ ಥರದ ಹಾಡನ್ನು ಹಾಡು, ನನಗೆ ಈ ಹಿಮಾಲಯದ ಬೆಟ್ಟದ ಗುಡ್ಡಗಳದ್ದು ಬೇಡ, ನನಗೆ ಈ ಗೋಲ್ಡನ್ ಸ್ಟ್ರೀಕ್ಸ್ ಇದು ಯಾವುದ್ರ ಬಗ್ಗೆ ಬೇಡ, ಇವುಗಳ ಕುರಿತು ಹಾಡವನ್ನು ಹಾಡಂತಂದಾಗ ಮತ್ತೆ ಕವಿ ಕೇಳ್ತಾರೆ, ಶಾಲ್ ಐ ಸಿಂಗ್ ಆಫ್ ಯುವರ್ ರಾಕಟ್ ಟೆಂಪಲ್ಸ್. ರಾಕಟ್ ಟೆಂಪಲ್ಸ್ ಅಂದರೆ ದೇವಸ್ಥಾನಗಳಲ್ಲಿ ಕಲ್ಲಿನಿಂದ ಕೊರೆದಿರ್ತಕ್ಕಂಥ ದೇವಸ್ಥಾನಗಳಿದಲ್ವಾ, ಸುಂದರವಾಗಿರ್ತಕ್ಕಂಥ ದೇವಾಲಯಗಳ ಕುರಿತು ಒಂದು ಹಾಡವನ್ನು ಹಾಡಲಿ. ಎಫಿಕ್ಸ್ ಇನ್ ಸ್ಟೋನ್, ಮಹಾಕಾವ್ಯಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಎಲ್ಲಿ, ಸ್ಟೋನ್ಗಳ ಕಲ್ಲುಗಳಲ್ಲಿ ದೇವಾಲಯಗಳು ಹೋದರೆ, ನೀವು ಹಂಪಿ, ಐಹೊಳೆ, ಪಟ್ಟದಕಲ್ಲಂಥ ದೇವಾಲಯಗಳಲ್ಲಿ ಹೋಗ್ಬಿಟ್ರೆ ಅಲ್ಲಿ ಈ ಮಹಾಕಾವ್ಯಗಳ ಕುರಿತು ಕಲ್ಲಿನಲ್ಲಿ ಎಷ್ಟೊಂದು ಚೆನ್ನಾಗಿ ಅವರು ಏನು ಮಾಡಿದ್ದಾರೆ ಅಂತಂದರೆ ಕೊರೆದಿದ್ದಾರೆ. ಅವುಗಳ ಕುರಿತು ಹಾಡವನ್ನು ಹಾಡಲಿ. ಅಥವಾ ಆಫ್ ಯುವರ್ ಚಿಲ್ಡ್ರನ್ ದಟ್ ಡೈಡ್ ಟು ಕಾಲ್ ಯು ದೇರ್ ವೆರಿ ಓನ್, ಅಥವಾ ಈ ದೇಶಕ್ಕಾಗಿ ನಿನಗೋಸ್ಕರ ಮಡಿಯುವಂತಹ ಪ್ರಾಣ ತ್ಯಾಗ ಮಾಡ್ತಕ್ಕಂಥ ಮಕ್ಕಳ ಕುರಿತು ಹಾಡವನ್ನು ಹಾಡಲಿ ಅಂಥೇಳಿ ಕವಿ ಏನು ಮಾಡ್ತಾರೆ, ಭಾರತಾಂಬೆಯಲ್ಲಿ ಪರಿಪರಿಯಾಗಿ ಕೇಳಿಕೊಳ್ತಾ ಇದ್ದಾನೆ. ಅಥವಾ ಆಫ್ ದ ಸಿಯರ್ಸ್ ಅಂದರೆ ಇಲ್ಲಿ ಸಂತರು, ದೇಶದಲ್ಲಿರ್ತಕ್ಕಂಥ ಸಂತರು, ಸಮಾಜ ಸುಧಾರಕರಾಗಿರ್ತಕ್ಕಂಥವರು. ಪ್ರಾಫಿಟ್ಸ್ ಅಂತಂದರೆ ಇಲ್ಲಿ ಪಾದ್ರಿಗಳ ಕುರಿತು ಹಾಡವನ್ನು ಹಾಡಲಿ. ದಟ್ ಹ್ಯೂಡ್ ದ ಸ್ಟ್ರೈಟ್ ಪಾತ್, ಸರಿಯಾದ ಮಾರ್ಗವನ್ನು ಸೂಚಿಸುವಂತಹ ಈ ಒಂದು ಪಾದ್ರಿಗಳ ಬಗ್ಗೆ ಅಥವಾ ಸಂತರ ಕುರಿತು ಹಾಡವನ್ನು ಹಾಡಲಿ ಅಂತೇಳಿ ತಾಯಿಯಲ್ಲಿ ಕೇಳ್ಕೊಳ್ತಾ ಇದ್ದಾನೆ ಕವಿ. ಫಾರ್ ದ ಮ್ಯಾನ್ ದಟ್ ಫಿಲ್ಗ್ರಿಮ್ಸ್ ಅಲೋನ್, ಫಿಲ್ಗ್ರಿಮ್ಸ್ ಅಂದರೆ ಯಾತ್ರಿಕರ ಕುರಿತು ಹಾಡವನ್ನು ಹಾಡಲಿ ಅಂತಂದಾಗ ತಾಯಿ ಹೇಳ್ತಾಳೆ ಕೋಪದಲ್ಲಿ, ಸೈಡ್ ದ ಮದರ್ ಇಂಡಿಗ್ನೆಂಟ್ ವರ್ಡ್ಸ್ ಅಂದರೆ ಕೋಪದಲ್ಲಿ ಹೇಳ್ತಾಳೆ. ಈಗ ಏನಂತಂದರೆ ದಟ್ ಬೀಟ್ ಇನ್ ಟು ಮೈ ಇಯರ್ಸ್ ಲೈಕ್ ಗಾಂಗ್,
ಯಾವ ರೀತಿ ಹೇಳ್ತಾಳೆ ನೋಡ್ರಿ, ನನ್ನ ಕಿವಿಯಲ್ಲಿ ಜಾಂಕಟೆ ಹೊಡೆದಂಗೆ ಹೇಳ್ತಾಳೆ. ಹೆಂಗೆ? ದ್ಯಾಟ್ ಫ್ಲೂ ಅಬೌಟ್ ಮೀ ಪಿಟಿಫುಲ್ ಥಿಂಗ್ ಲೈಕ್ ಗ್ರೇಟ್ ವೈಟ್ ಬರ್ಡ್ಸ್. ಹೆಂಗೆ ಹಾರಿ ಹೋಗಿ, ದಟ್ ಫ್ಲೂ ಅಬೌಟ್ ಮೀ ಅಂತಂದರೆ ನಾನು ಹಾರಿ ಹೋಗುವ ಹಾಗೆ, ಕಿವಿಯಲ್ಲಿ ಜಾಂಕಟೆ ಹೊಡೆದ ಹಾಗೆ ದಯಾಮಯವಾಗಿರ್ತಕ್ಕಂಥ ಆ ಫಿಟಿಫುಲ್ ಥಿಂಗ್ಗಳನ್ನು, ದಯಾಮಯವಾಗಿರ್ತಕ್ಕಂಥ ವಿಚಾರಗಳನ್ನು ಅದು ಕುರಿತು ಹೇಳ್ತಾಳೆ. ಲೈಕ್ ಗ್ರೇಟ್ ವೈಟ್ ಬರ್ಡ್ಸ್. ಗ್ರೇಟ್ ವೈಟ್ ಬರ್ಡ್ಸ್ ಅಂದ್ರೆ ಇಲ್ಲ ಬಿಳಿಯಾಗಿರ್ತಕ್ಕಂಥ ಪಕ್ಷಿಗಳು. ಅಂದರೆ ಯಾವುದಕ್ಕೆ ಸೂಚನೆ ಅದಂತಂದರೆ ಒಂದು ರೀತಿ ಶಾಂತತೆ, ಸಮಾಧಾನಕ್ಕೆ ಸೂಚಕವಾಗಿರ್ತಕ್ಕಂಥದ್ದು. ಸಿಂಗ್ ಆಫ್ ದ ಮಿಲಿಯನ್ಸ್ ದಟ್ ಆಯಿಲ್. ಈ ದೇಶದಲ್ಲಿ ಮಿಲಿಯನ್ ಗಟ್ಟಲೆ ಇರ್ತಕ್ಕಂಥ ಜನ ಏನು ಮಾಡ್ತಾ ಇದ್ದಾರೆ, ಶ್ರಮ ವಹಿಸ್ತಾ ಇದ್ದಾರಲ್ಲ, ಅವರು ಕುರಿತು ಹಾಡವನ್ನು ಹಾಡು. ಸಿಂಗ್ ಆಫ್ ದ ರಿಂಕಲ್ ಫೇಸ್. ರಿಂಕಲ್ ಫೇಸ್ ಅಂದರೆ ಸುಕ್ಕುಗಟ್ಟಿರ್ತಕ್ಕಂಥ ಮುಖಗಳಿದಾವಲ್ಲ ಈ ಒಂದು ದೇಶದಲ್ಲಿ, ಅವರ ಕುರಿತು ಹಾಡು. ಅಂದರೆ ಬಡವರು, ನಿರ್ಗತಿಕರು ಅಂತ ಇಲ್ಲಿ ಅರ್ಥ. ಅಥವಾ ಇಂಡೆಕ್ಸಿಂಗ್ ಇನ್ ಇಗ್ನೋರೆನ್ಸ್, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನರ ಕುರಿತು. ತುಳಿತಕ್ಕೆ ಡಿಪ್ರೆಸ್ಡ್ ಕ್ಲಾಸಸ್ ಜನರು ಇದಾರಲ್ಲ, ಏನು ದೀನರು ಇದಾರಲ್ಲ, ಅಥವಾ ಯಾರು ಎಲ್ಲರೂ ಆ ಥರ ಅವರನ್ನು ತಿರಸ್ಕರಿಸ್ತಾರಲ್ಲ, ಅಂಥವ್ರ ಕುರಿತವರ ಹಾಡವನ್ನು ಹಾಡು ಇಲ್ಲಿ ಅಂತೇಳಿ ಹೇಳ್ತಾಳೆ. ಸಿಂಗ್ ಆಫ್ ದ ಹೆಲ್ಪ್ಲೆಸ್ ಚೈಲ್ಡ್. ನಿರ್ಗತಿಕವಾಗಿರ್ತಕ್ಕಂಥ, ಅಸಹಾಯಕರಾಗಿರ್ತಕ್ಕಂಥ ಮಕ್ಕಳ ಕುರಿತು ಹಾಡವನ್ನು ಹಾಡು. ಬಾರ್ನ್ ಇನ್ ಎ ಬ್ಲೀಕ್ ಡಾರ್ಕ್ ಹೋಮ್. ಕತ್ತಲ ಕೋಣೆಯಲ್ಲಿ ಅಥವಾ ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿದಾರಲ್ಲ, ಅಸಹಾಯಕ ಮಕ್ಕಳಿದಾರಲ್ವಾ, ಅವರ ಕುರಿತು ಹಾಡನ್ನು ಹಾಡಪ್ಪ ಅಂಥೇಳಿ ಭಾರತಾಂಬೆ ಕವಿಯಾಗಿರ್ತಕ್ಕಂಥ ವಿಕ್ರು ಗೋಕಾಕರವರಲ್ಲಿ ಕೇಳಿಕೊಳ್ತಾ ಇದ್ದಾಳೆ. ಓಕೆ, ಇದು ಇಲ್ಲಿಗೆ ಈ ಒಂದು ಸ್ಟಾಂಜ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೊಂದು ನೆಕ್ಸ್ಟ್ ಸ್ಟಾಂಜವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಖಂಡಿತವಾಗಿ ನೋಡಬೇಕಾಗತ್ತೆ. ಥ್ಯಾಂಕ್ ಯು.